ಹಲೋ ಗೆಳೆಯರೆ, ವೆಲ್ಕಮ್ ಟು ಎಸ್ ಸ್ಪೀಚ್ ಇನ್ ಕನ್ನಡ ಚಾನಲ್. ಈ ಒಂದು ವಿಡಿಯೋದಲ್ಲಿ ಹುತಾತ್ಮ ದಿನಾಚರಣೆಯ ಬಗ್ಗೆ 10 ಸಾಲುಗಳು ನೋಡ್ತೋಣ. ಹುತಾತ್ಮ ದಿನಾಚರಣೆಯ ಬಗ್ಗೆ 10 ಸಾಲುಗಳು ನೋಡ್ತೋಣ. ಈ ಒಂದು 10 ಸಾಲುಗಳ ಪುಟ್ಟ ಪ್ರಬಂಧ ಅಂತ ಇಷ್ಟು ಆಯ್ತು. ಇಷ್ಟು ಆದರೆ ಲೈಕ್ ಮಾಡಿ, ಇನ್ನೊಬ್ರಿಗೆ ಶೇರ್ ಮಾಡಿ, ಇನ್ನೊಬ್ರಿಗೆ ಚಲ ಸಾಧ್ಯ ಇಂಥ ಅನೇಕ ವಿಡಿಯೋಗಳ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಹಾಗೆ ಒಂದು 10 ಸಾಲಿನ ಪುಟ್ಟ ಪ್ರಬಂಧ ನೋಡ್ತೋಣ ಬನ್ನಿ. ಮೊದಲನೇ ಪಾಯಿಂಟ್ ನೋಡಿ, ಸ್ವಾತಂತ್ರ್ಯ ಹೋರಾಟಗಾರರನ್ನು ಗೌರವಿಸಲು ಈ ದಿನವನ್ನು ಆಚರಿಸಲಾಗುತ್ತದೆ. ಸ್ವಾತಂತ್ರ್ಯ ಹೋರಾಟಗಾರರನ್ನು ಗೌರವಿಸಲು ಈ ದಿನವನ್ನು ಆಚರಿಸಲಾಗುತ್ತದೆ. ಎರಡನೇ ಪಾಯಿಂಟ್, ಹುತಾತ್ಮರ ದಿನವನ್ನು ಜನವರಿ 30 ಮತ್ತು ಮಾರ್ಚ್ 23ರಂದು ಆಚರಿಸಲಾಗುತ್ತದೆ. ಮತ್ತು ನೋಡಿ, ಹುತಾತ್ಮರ ದಿನವನ್ನು ಜನವರಿ 30 ಮತ್ತು ಮಾರ್ಚ್ 23ರಂದು ಆಚರಿಸಲಾಗುತ್ತದೆ. ಮೂರನೇ ಪಾಯಿಂಟ್, 1948 ಜನವರಿ 30ರಂದು ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರ ಹತ್ಯೆಯಾಯಿತು. ನಾಲ್ಕನೇ ಪಾಯಿಂಟ್, ಮಾರ್ಚ್ 23ರಂದು ಬ್ರಿಟಿಷ್ ಅಧಿಕಾರಿಗಳು ಭಾರತೀಯ ಸ್ವಾತಂತ್ರ್ಯ ಹೋರಾಟಗಾರರನ್ನು ಗಲ್ಲಿಗೇರಿಸಲಾಯಿತು. ಐದನೇ ಪಾಯಿಂಟ್ ನೋಡಿ, ಆ ಹೋರಾಟಗಾರರಾದ ಭಗತ್ ಸಿಂಗ್, ರಾಜ್ಗುರು ಮತ್ತು ಸುಖದೇವ್ ರವರಾಗಿದ್ದಾರೆ. ಆ ಹೋರಾಟಗಾರರಾದ ಭಗತ್ ಸಿಂಗ್, ರಾಜ್ಗುರು ಮತ್ತು ಸುಖದೇವ್ ರವರಾಗಿದ್ದಾರೆ. ಆರನೇ ಪಾಯಿಂಟ್, ದೇಶಕ್ಕಾಗಿ ಕೆಚ್ಚೆದೆಯಿಂದ ಹೋರಾಡಿದ ವೀರರು. ಏಳನೇ ಪಾಯಿಂಟ್, ಈ ದಿನವನ್ನು ಶಾಹಿದ್ ದಿವಸ್ ಎಂತಲೂ ಕರೆಯುತ್ತಾರೆ. ಎಂಟನೇ ಪಾಯಿಂಟ್, ಈ ದಿನ ಶಾಲಾ ಕಾಲೇಜುಗಳಲ್ಲಿ ಭಾಷಣ, ಚರ್ಚಾ ಸ್ಪರ್ಧೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸುತ್ತಾರೆ. ಒಂಬತ್ತನೇ ಪಾಯಿಂಟ್, ಇಂದು ನವದೆಹಲಿಯಲ್ಲಿನ ರಾಜ್ಘಾಟ್ನಲ್ಲಿರುವ ಗಾಂಧಿ ತಾತನ ಸಮಾಧಿಯನ್ನು ಅನೇಕ ಗಣ್ಯರು ಭೇಟಿ ನೀಡುತ್ತಾರೆ. ಮತ್ತು ನೋಡಿ, ಇಂದು ನವದೆಹಲಿಯಲ್ಲಿನ ರಾಜ್ಘಾಟ್ನಲ್ಲಿರುವ ಗಾಂಧಿ ತಾತನ ಸಮಾಧಿಯನ್ನು ಅನೇಕ ಗಣ್ಯರು ಭೇಟಿ ನೀಡುತ್ತಾರೆ. 10ನೇ ಪಾಯಿಂಟ್, ಸ್ವತಂತ್ರ ಹೋರಾಟಗಾರರನ್ನು ದೇಶದ ಸೈನಿಕರನ್ನು ಸ್ಮರಿಸೋಣ ಮತ್ತು ಗೌರವಿಸೋಣ.
ಈ ದಿನದ ಕುರಿತು ಎಲ್ಲರಿಗೂ ತಿಳಿಸೋಣ. ಮತ್ತು ನೋಡಿ, ಸ್ವತಂತ್ರ ಹೋರಾಟಗಾರರನ್ನು, ದೇಶದ ಸೈನಿಕರನ್ನು ಸ್ಮರಿಸೋಣ ಮತ್ತು ಗೌರವಿಸೋಣ. ಈ ದಿನದ ಕುರಿತು ಎಲ್ಲರಿಗೂ ತಿಳಿಸೋಣ. ಹಾಗೆ ಒಂದು 10 ಸಾಲಿನ ಪುಟ್ಟ ಒಂದಿಷ್ಟು ಆಯ್ತು, ಇಷ್ಟ ಹೋದ್ರೆ ಲೈಕ್ ಮಾಡಿ, ಇನ್ನೊಬ್ರು ಶೇರ್ ಮಾಡಿ, ಇನ್ನೊಬ್ರು ಸಾಧ್ಯಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದಿಂದ ಮತ್ತೊಂದು ಹೊಸ ವಿಡಿಯೋದಿಂದ ಭೇಟಿ ಆಗ್ತಾನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.